ಮಾವ, ಯಾರಾದ್ರೂ ನಿಮಗೆ ತೊಂದರೆ ಕೊಟ್ರಾ? ನಮ್ಮ ಅಣ್ಣಂಗೆ ಯಾರಾದ್ರೂ ತೊಂದರೆ ಕೊಟ್ರೆ ಸುಮ್ಮನೆ ಬಿಟ್ಬಿಡ್ತೀವಾ? ಅಲ್ಲೇ ಸಮಾಧಿ ಮಾಡ್ಬಿಡ್ತೀವಿ. ಆದ್ರೆ ಏನ್ ಮಾಡೋದು, ಇದು ಕುಟುಂಬದ ಸಮಸ್ಯೆ ಅಂತ ಸುಮ್ಮನೆ ಇದೀವಿ. ಏನೋ ಕುಟುಂಬದ ಸಮಸ್ಯೆನಾ? ನನಗೇನು ಅರ್ಥ ಆಗ್ತಾ ಇಲ್ಲ ಮಾವ. ಏನಾಯ್ತು ಅಂತ ನೀವಾದ್ರೂ ಹೇಳಿ. ಅಣ್ಣ ನೀವು ಹೂ ಅನ್ನೋಣ, ತಲೆ ಎತ್ಬಿಡ್ತೀನಿ. ಏಯ್ ಬಾಯಿ ಮುಚ್ಚೋ. ಅಣ್ಣ ಬಂದಾಗ್ಲಿಂದ ಬಾಯಿ ಮುಚ್ಚು ಅಂತ ಇದ್ರಲ್ಲಣ್ಣ. ಕೇವಲ ಒಂದು ಹೆಂಗಸು ಹೀಗೆ ಮಾಡ್ಬಿಟ್ಲಲ್ಲಣ್ಣ, ನಮ್ಮ ಕೈ ತಡ್ಕೊಳಕ್ ಆಗ್ತಲ್ಲಣ್ಣ. ಯಾರ ಹೆಂಗ್ಸು? ದಯವಿಟ್ಟು ಯಾರಾದ್ರೂ ಬಿಡಿಸೇಳಿ ಮಾವ. ಇವರೆಲ್ಲ ಏನೇನೋ ಹೇಳ್ತಾ ಇದ್ದಾರೆ. ಏನಾಯ್ತು ಮಾವ? ಅದು ಒಂದು ಹೆಂಗಸು ಹೀಗೆ ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಯಾರ ಹೆಂಗಸು ನನಗೆ ಹೇಳಿ, ಅವಳ ಕತೆ ಮುಗಿಸ್ ಬರ್ತೀನಿ. ವಾಸು, ಅದೆಲ್ಲ ನಿಮ್ಮಿಂದ ಸಾಧ್ಯ ಇಲ್ಲ, ಸುಮ್ಮನೆ ಇದ್ಬಿಡಿ. ಯಾಕಾಗೋದಿಲ್ಲ? ನಮ್ಮ ಮಾವನ ಕೈಲಿ ಆಗದೆ ಇರೋದನ್ನ ನಾನು ಮಾಡಿ ತೋರಿಸ್ತೀನಿ. ಸುಮ್ಮನೆ ಭಯ ಹುಟ್ಟಿಸ್ಬೇಡಿ. ಏನು ನಡೀತು ಅಂತ ಹೇಳಿ, ಆ ಹೆಂಗ್ಸ್ ಯಾರು ಅಂತ ಹೇಳಿ. ಮೊದಲು ಅವಳ ಕತೆ ಮುಗಿಸಿ ನಾನು ಯಾರು ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ. ಸರಿ ಹೇಳ, ಕೇಳಿಸ್ಕೊಳ್ಳಿ. ಏನಣ್ಣ ಇದು? ಈ ಅಮ್ಮಯ್ಯ ದಾರಿಗೆ ಅಡ್ಡವಾಗಿ ನಿಂತಿದ್ದಾರೆ. ನನಗೂ ಗೊತ್ತಿಲ್ಲ ಏನು ಅಂತ, ಹೋಗಿ ಕೇಳು. ಯಾಕಮ್ಮ ರೋಡ್ ಗಡ್ಡ ನಿಂತಿದ್ಯಾ? ಏನ್ ಬೇಕೋ? ನಿನ್ನ ಹತ್ರ ಎಂತದೆ ಮಾತು? ಹೋಗತ್ತಗೆ. ಏನಮ್ಮ ಕಿತಾಪತಿ ಮಾಡ್ಬೇಕು ಅಂತ ಬಂದಿದ್ಯಾ? ಇಲ್ಲ, ಕಿತಾಪತಿ ಮಾಡಕ್ ಬಂದಿಲ್ಲ. ಕಿತಾಪತಿ ಮಾಡ್ಬಿಟ್ಟು ಏನೋ ಗೊತ್ತಿಲ್ದಂಗೆ ಒಳಗ್ ಕೂತವ್ ನೋಡು, ಅವನ ಹತ್ರ ನ್ಯಾಯ ಕೇಳಕ್ ಬಂದಿದ್ದೀನಿ. ಏನಯ್ಯ ಮಾಡೋದನ್ನೆಲ್ಲ ಮಾಡ್ಬಿಟ್ಟು ಚೇಳನ ನನ್ನ ಹತ್ರ ಕಳಿಸಿ ಬಾಳ ಅಳ್ಳಾಡ್ಸಂಗ್ ಮಾಡಿ ಒಳಗ್ ಕೂತ್ಕೊಂಡು ಏನ್ ನೋಡ್ತಿದ್ಯಾ? ಇಡೀ ನೋಡಿ, ಏನೇ ಮಾತಾಡೋದಿದ್ರು ಮನೆಗ್ ಬಂದ್ ಮಾತಾಡಿ. ಈ ತರ ನಡು ರಸ್ತೆಯಲ್ಲಿ ನಿಂತ್ಕೊಂಡು 4 ಜನ ನೋಡೋ ಹಾಗೆ ಮರ್ಯಾದೆ ತೆಗಿಬೇಡಿ. ಹೋಗಿ ಮಖಕ್ಕೆ. ಅವನ ಹತ್ರ ಮನೇಲಿ ಕುತ್ಕೊಂಡು ಮಾತಾಡೋಂಥದ್ದು ಏನೇ ಇದೆ? ಅಂತ ಮರ್ಯಾದಸ್ತಾನ ಅವನು. ಅಂತ ಮರ್ಯಾದೆ ಇದ್ದಿದ್ರೆ ಒಳಗ್ ಕೂತ್ಕೋತಿದ್ನ. ಅದಕ್ಕೆ ನನ್ನ ಮಗಳ ಲಗ್ನ ಪತ್ರಿಕೆ ತಗೊಂಡೋಗಿ ಅವ್ನ ಮನೆ ಮುಂದೆ ನಿಂತ್ಕೊಂಡು ಅವ್ನ ಮಕ್ಕದ ಮೇಲೆ ಎಸ್ಬಿಟ್ಟು ಬಂದಿದ್ದು. ಏನಂಗೆ ಕೆಕ್ಕರ್ಸ್ಕೊಂಡು ನೋಡ್ತಿದ್ಯಾ? ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಗೊತ್ತಾಗ್ಲಿಲ್ವಾ? ಗೊತ್ತಾಗಿರ್ಬೇಕಲ್ಲ, ನಿನಗೆ ಗೊತ್ತಾಗದೆ ಇರ್ತದ. ನನ್ನ ನೋಡಿದ ಕೂಡಲೇ ಕೋಪ ಹುಕ್ಕು ಬಂದಿರ್ಬೇಕು. ನನ್ನ ಮಗಳ ಮದುವೆ ವಿಷಯದಲ್ಲಿ ಯಾವಾಗ ನೀನು ನಮ್ಮ ನಂಬಿಸಿ ಕುತ್ತಿಗೆ ಕುಯ್ದ್ಯೋ ಆಗ್ಲೇ ಗೊತ್ತಾಗೋಯ್ತು ಕಣಯ್ಯ ನೀನ್ ಎಂಥವನು ಅಂತ. ಶ್ರೀಮಂತ ಬೀಗ ಅಂತ ನಾನು ನಿನಗೆ ಕೊಡ್ತಿದ್ದ ಮರ್ಯಾದಿನೂ ಆಗ್ಲೇ ಹೊಂಟೋಯ್ತು. ಏನು ಮಾಡೋದು? ನನ್ನ ಹೊಟ್ಟೆಲುಟ್ಟಿರೋ ಮಗನಿಗೆ ರೋಷ ಇಲ್ಲ. ನಿನ್ನನ್ನೇ ನಂಬ್ಕೊಂಡು ಕಾಲ ಕಳೀತಾ ಇದ್ದಾನೆ. ನನ್ನನ್ನು ಅವನಂಗೆ ರೋಷ ಇಲ್ದಿದ್ದವಳು ಅನ್ಕೊಂಡಿದ್ಯಾ? ನೀನನ್ನು ನೋಡಿದ ತಕ್ಷಣ ಭಯ ಪಡಕ್ಕೆ. ನಿನ್ನ ಸಹಾಯ ಇಲ್ದೇನೆ ನನ್ನ ಮಗಳ ಮದುವೆನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ಬಿಟ್ಟೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀನು ನನ್ನ ಮೇಲೆ ಸೇಟ್ ತೀರ್ಸ್ಕೊಳ್ಳೋದಕ್ಕೆ ನೀನು ಏನೇನು ಮಾಡ್ತಿದ್ಯ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣಯ್ಯ. ನನ್ನ ಮಗ ವಾಸು ಮನ್ಸಲ್ಲಿ ಆಸೆ ಹುಡ್ಸಿ ಅವನನ್ನು ಚೂ ಬಿಟ್ಟಿದ್ಯಾ. ಅದಕ್ಕೆ ಅವನು ಅಲ್ಲಿಗೆ ಬಂದು ಅಪಾರ್ಟ್ಮೆಂಟ್ ಕಟ್ಟಿಸ್ತೀನಿ, ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ, ಮನೆ ಪತ್ರಕ್ಕೆ ಸೈನ್ ಮಾಡು ಅಂತ ಕೇಳ್ದ. ಆಗ್ಲೇ ಕಣಯ್ಯ ನನ್ನ ಗಂಡ ಹೇಳಿದ್ದು ಇದೆಲ್ಲ ನಿನ್ ಕುತಂತ್ರ ಅಂತ. ನನ್ನ ಮನೇನ ಬರೆಸ್ಕೊಂಡು ನನ್ನ ಗಂಡನ್ನು ಬೀದಿ ನಿಲ್ಲಿಸ್ಬೇಕು ಅನ್ಕೊಂಡಿದ್ಯಾ? ಅದೇ ತಾನೇ ನಿನ್ನ ಉದ್ದೇಶ? ನೋಡಯ್ಯ, ನಮ್ಮನ್ನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ನೀನ್ ಅನ್ಕೊಂಡಿದ್ರೆ ಧೈರ್ಯದಿಂದ ನನ್ನ ಮುಂದೆ ನಿಂತ್ಕೊಂಡು ಯುದ್ಧ ಕರಿ. ಅದನ್ ಬಿಟ್ಟು ನನ್ನ ಮಗನ ಚೂ ಬಿಟ್ಟು ಮನೇಲಿ ನಿಂತ್ಕೊಂಡು ಆಟ ಆಡ್ತಿದ್ಯಾ? ನೀನೆಂತ ಗಂಡ್ಸಯ್ಯ?
ನೀನು ನೋಡಿ ಊರೇ ಭಯ ಪಡ್ಬೋದು, ಆದ್ರೆ ನಾನ್ ಭಯ ಪಡೋ ಅಗತ್ಯ ಇಲ್ಲ ಕಣಯ್ಯ. ಈ ಭಾಗ್ಯ ಹೆಣ್ಣಿಗೆ ಹೆಣ್ಣು, ಗಂಡು ಗಂಡು. ಈಗ 4 ಜನದ ಮುಂದೆ ನಿನ್ಗೆ ಅವಮಾನ ಮಾಡಿದ್ನಲ್ಲ, ಇದನ್ನ ನೀನ್ ಸಾಯೋ ತನಕ ಮರೆಯೋದಕ್ಕಾಗೋದಿಲ್ಲ. ಇನ್ಮೇಲೆ ಏನಾದ್ರೂ ನನ್ನ ಮನೆ ವಿಷಯಕ್ಕೆ ತಲೆ ಹಾಕ್ತೆ ಅಂದ್ರೆ ಅದೇನೋ ದೊಡ್ಡದಾಗಿ ಮಾಡ್ಬಿಡ್ತೀನಿ ಅಂತಿದ್ರಿ, ಈಗೇನ್ ಮಾಡ್ತೀರಾ? ಹೊಡೆದಾಗ್ ಬಿಡ್ತೀರಾ? ಸಾಯಿಸ್ಬಿಡ್ತೀರಾ? ನಮ್ಮ ಮಾವಂಗೆ ಅವಮಾನ ಮಾಡಿದವ್ರು ಯಾರೇ ಆಗಿದ್ರು ಸರಿ, ನಾನು ಹೇಳಿದ್ದನ್ನ ಮಾಡೇ ಮಾಡ್ತೀನಿ. ಮನೆ ಕೇಳಿದ್ದು ನಾನು, ಅವಳು ನನಗೆ ಬೈಬೇಕಿತ್ತು. ನಮ್ಮ ಮಾವಂಗೆ ಅವಮಾನ ಮಾಡೋದಕ್ಕೆ ಅವಳು ಯಾರು? ಅವಳನ್ನ ಸುಮ್ಮನೆ ಬಿಡೋದಿಲ್ಲ, ಒಂದು ಗತಿ ಕಾಣಿಸ್ಬಿಟ್ಟು ಬರ್ತೀನಿ. ಅಳಿಯಂದ್ರೆ ಒಂದ್ ನಿಮಿಷ ಹೋಗಿ ಏನ್ ಮಾಡ್ತೀರಿ? ಹೊಡಿಯೋದು ಸಾಯಿಸೋದು ನನಗೆ ಗೊತ್ತಿಲ್ವಾ? ಅಲ್ಲ ಮಾವ, ನಿಮಗೆ ಸ್ವಲ್ಪ ಸುಮ್ನಿರಿ. ನನ್ನ ಎದುರಿಗೆ ಕೈ ತೋರಿಸಿ ಮಾತಾಡ್ದವ್ರನ್ನೇ ನಾನು ಸುಮ್ಮನೆ ಬಿಡೋದಿಲ್ಲ. ಇಷ್ಟೆಲ್ಲ ಅವಮಾನ ಆದ್ಮೇಲೂ ನಮ್ಮ ಹುಡುಗರಿಗೆ ನಾನು ಸುಮ್ನಿರಿ ಅಂತ ಹೇಳ್ತಿದ್ದೀನಿ ಅಂದ್ರೆ ಅದಕ್ಕೊಂದು ಕಾರಣ ಇದೆ ಗೊತ್ತಾ? ಅವರು ನಿಮ್ಮಮ್ಮ ಸಾಲದಕ್ಕೆ ನನಗೆ ಬೀಗ್ತಿ. ಒಂದು ಹೆಂಗಸಿನ ಮೇಲೆ ವೀರಾವೇಶ ತೋರಿಸಬಾರ್ದು ಅನ್ನೋ ಕಾರಣಕ್ಕೆ ಬಿಟ್ಟು ಕಳ್ಸಿದ್ದೀನಿ. ಆದ್ರೂ ನಿಮ್ಮಮ್ಮ ಹೀಗೆಲ್ಲ ಮಾತಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದಕ್ಕೆ ಬದಲಾಗಿ ನಾನು ಏನಾದ್ರೂ ಶಿಕ್ಷೆ ಕೊಡ್ಲೇಬೇಕು. ಅದೇನು ಅಂದ್ರೆ ಆ ಮನೆ ನಿಮ್ಮ ಹೆಸರಿಗೆ ಆಗ್ಲೇಬೇಕು. ನಿಮ್ಮ ಹೆಸರಿಗಾದ್ಮೇಲೆ ಅಲ್ಲಿ ಫ್ಲಾಟ್ ಕಟ್ಲೇಬೇಕು, ನೀವಲ್ಲಿ ಸಂಸಾರ ಮಾಡ್ಬೇಕು. ಈ ಕೆಲಸ ನಿಮ್ ಕೈಯಿಂದ ಆಗುತ್ತಾ? ಕರೆಕ್ಟ್ ಅಣ್ಣ, ನಿಮ್ಗೆ ಅವಮಾನ ಮಾಡಿದ್ದಕ್ಕೆ ಅದೇ ಸರಿಯಾದ ಶಿಕ್ಷೆ. ಏನ್ ಹೇಳಿ ಅಂದ್ರೆ ಈ ಕೆಲಸ ನಿಮ್ಮಿಂದ ಮಾಡೋಕ್ಕಾಗತ್ತಾ? ನನ್ನಿಂದ ಮಾಡೋಕ್ಕಾಗುತ್ತೆ ಮಾವ. ನೀವು ಹೇಳೋದನ್ನ ಮಾಡಿ ತೋರಿಸ್ತೀನಿ. ಆ ಮನೆ ನನ್ನ ಹೆಸ್ರಿಗೆ ಬಂದೇ ಬರುತ್ತೆ. ಅಳಿಯಂದ್ರೆ ನೀವು ಇದನ್ನ ಹೇಗ್ ಮಾಡ್ತಿರೋ ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಈ ಕೆಲಸ ನೀವು ಮಾಡ್ಲೇಬೇಕು. ಆ ಮನೆ ನಿಮ್ಮ ಹೆಸರಿಗೆ ಬಂದ್ ಕೂಡ್ಲೆ ಹಳೆ ಮನೆನ ಕೆಡವಾಗಿ ಹೊಸ ಫ್ಲಾಟ್ಸ್ ಕಟ್ಲೇಬೇಕು. ಸರಿ ಮಾವ, ಮಾಡಿ ತೋರಿಸ್ತೀನಿ. ಹೋಗ್ ಬನ್ನಿ. ಅಣ್ಣ ಸೂಪರ್ ಅಣ್ಣ, ನೀವು ಹೊಡೆದಿದ್ರೆ ಅವಳಿಗೆ ಏನೂ ಆಗ್ತಿರ್ಲಿಲ್ಲ. ನೋವು ಕಡಿಮೆ ಆದ್ಮೇಲೆ ಮರ್ತೋಗ್ತಾ ಇದ್ಲು. ಆದ್ರೆ ಈಗ ಇಟ್ಟಿದ್ರಲ್ಲ ಬತ್ತಿ, ಅದು ಅವಳು ಜೀವ ಹೋಗೋ ತನಕ ಮರೆಯೋಗಿಲ್ಲ. ಕಣ್ಣೀರು ಸುರಿಸ್ತಾನೆ ಇರಬೇಕು, ಹಂಗ್ ಮಾಡಿದೀರಾ. ಪ್ರಿಯಾ, ಇವತ್ತಿಷ್ಟು ಬ್ಲೌಸು ಮುಗಿಸ್ಬೇಕು. ನಾಳೆ ಇನ್ನೊಂದಷ್ಟು ಬ್ಲೌಸ್ ರೆಡಿ ಮಾಡಿಕೊಡ್ಬೇಕು. ಅಕ್ಕ, ಅಡ್ಗೆ ಆಯ್ತಾ? ಆಯ್ತು ಬಾನು. ಟೈಮ್ ಆಯ್ತು, ಅಣ್ಣ ಇನ್ನೂ ಬಂದೇ ಇಲ್ಲ. ಅದೇ ಏನು ಅಂತ ಗೊತ್ತಿಲ್ಲ, ಕೆಲಸ ಜಾಸ್ತಿ ಇರಬೇಕು, ಅದಕ್ಕೆ ಬರೋದು ತಡ ಆಗಿದೆ ಅನ್ಸುತ್ತೆ. ಅಳ್ಬಾರ್ದು ಕಣ್ಣ. ಇಲ್ಲೋಡಿಲ್ಲ ಅಮ್ಮ, ನೋಡು ಅಮ್ಮ, ಬಾ ಕಣೆ, ಅಳ್ಬಾರ್ದು. ನೀನು ಚಿನ್ನ ಅಲ್ಲ, ನನ್ನ ಬಂಗಾರ ಅಲ್ಲ, ಅಳ್ಬಾರ್ದು ಕಂದ. ಪಾಪು ಹೊಟ್ಟೆ ಹಶ್ವಿಂದ ಅಳ್ತಿತ್ತು ಅನ್ಸುತ್ತೆ. ಪ್ರಿಯಾ ಹಾಲು ಕುಡಿಸ್ತಿದ್ದಾಳೆ. ಮಗು ಅಳೋದನ್ನ ನೋಡಿ ಪ್ರಿಯಾ ಹೇಗೆ ಎದ್ದು ಓಡೋದ್ಲು ನೋಡಿದ್ರ? ಮಗು ಮೇಲೆ ನಿಮ್ಗಿಂತ ಪ್ರಿಯಾಗೆ ಪ್ರೀತಿ ಜಾಸ್ತಿ ಇದೆ. ಮಗು ಮೇಲೆ ಪ್ರಿಯಾ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಯಾಕೋ ಚಿನ್ನ
ವಾಂತಿ ಬಂದ್ಬಿಡ್ತಾ? ಅಯ್ಯೋ ಓನಪ್ಪ ನೀನು. ಅಕ್ಕ ನೋಡಕ್ಕ, ಇವನು ಹಾಲ್ ಕುಡಿದ್ ಕೂಡ್ಲೆ ವಾಂತಿ ಮಾಡ್ಬಿಟ್ಟ. ಪಾಪನ್ ಸ್ವಲ್ಪ ಎತ್ಕೋ, ನಾನು ಹೋಗ್ಬಿಟ್ಟು ತೊಳ್ಕೊಂಡ್ ಬರ್ತೀನಿ. ಅಳ್ಬಾರ್ದಪ್ಪ. ಆಕು ಅಳ್ತಿರೋದು ಪುಟ್ಟ, ಆಕು ಯಾಕೆ ಅಳ್ತಿದ್ಯಾ? ಯಾಕೋ ಚಿನ್ನಿ ಅಳ್ತಿದ್ಯಾ? ಅಳ್ಬಾರ್ದು, ಅಮ್ಮ ಬರುತ್ತೆ ಇರು, ಒಂದೇ 1 ನಿಮಿಷ. ಅಳ್ಬಾರ್ದು ಬಂಗಾರ, ಅಳ್ಬಾರ್ದು. ಬಂದೆ. ಯಾಕಪ್ಪ ಅಳ್ತಿದ್ಯಾ? ಯಾಕಪ್ಪ ಅಳ್ತಿದ್ಯಾ? ಅಮ್ಮ ಬಂದಾಯ್ತಲ್ಲ, ಅಳ್ಬಾರ್ದು ಚಿನ್ನಿ. ಬಾ 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 ಬಾರೋ ಕಂದ, ಬಾ 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 ಬಾರೋ. ಅಳ್ಬಾರ್ದು, ನೀನ್ ನನ್ ಬಂಗಾರ ಅಲ್ಲ, ಅಳ್ಬಾರ್ದಾಯ್ತಾ? ಅಳು ನಿಲ್ಸಿದ್ಯಾ? ನನ್ ಚಿನ್ನ ನೀರು, ನನ್ ಬಂಗಾರ ನೀನು, ಒಳ್ಳೆ ಮಗು ಇದು. ಅರೆ ನೋಡಿ ಅಕ್ಕ, ಈಗ ನಗ್ತಾ ಇದ್ದಾನೆ. ಅವಾಗ್ಲಿಂದ ನಾವೆಷ್ಟು ಸಮಾಧಾನ ಮಾಡಿದ್ರು ನಗ್ತಾನೆ ಇರ್ಲಿಲ್ಲ. ಅವನು ಪ್ರಿಯನೇ ಅಮ್ಮ ಅನ್ಕೊಂಡ್ಬಿಟ್ಟಿದ್ದಾನೆ ಅನ್ಸತ್ತೆ. ಇವಳತ್ರ ಒಕ್ಕೊಂಡಷ್ಟು ನಿಮ್ಮ ಹತ್ರ ಹೋಗಿಲ್ಲ ಅನ್ಸತ್ತೆ. ಇಂಥ ಮಗುಗೆ ಹೋಗಿ ಪ್ರಿಯನ್ಗೆ ಹಾಲು ಕುಡಿಸ್ಬೇಡ ಅಂತ ಹೇಳಿದ್ರಲ್ಲ ಅಕ್ಕ. ನಿದ್ದೆ ಬರ್ತಿದ್ಯಾ ಬಂಗಾರ ನಿಂಗೆ? ಪ್ರಿಯಾ ಹೋಗ್ ಮಲಗಿಸು. ಬಾಪ ನಿದ್ದೆ ಮಾಡ್ತೀನಿ, ಬಾ ಬಾ ಕಂದ. ಚಿನ್ನು ಮಲಗತ್ತೀಗ, ಒಳ್ಳೆ ಮಗು ಇದು, ಬಂಗಾರ ಆಯ್ತು. ಮತ್ತೆ ಅಳ್ಬಾರ್ದು, ಒಳ್ಳೆ ಮಗು ತರ ಪಚ್ಚೋಬೇಕು. ಚಿನ್ನಿ ಏನ್ ಮಾಡ್ತಿದ್ಯಾ? ತಾಚಿ ಮಾಡ್ತಿದ್ಯಾ? ಈಗಾಗ್ಲೇ ಮಗುಗ್ ಹಾಲು ಕುಡಿಸೋ ಹಕ್ಕನ್ನ ನನ್ನಿಂದ ಕಿತ್ಕೊಂಡಿದ್ಯಾ? ನಿನ್ನನ್ನು ಹೇಗೆ ಬಿಟ್ರೆ ನಾನು ಅಮ್ಮ ಅನ್ನೋ ಹಕ್ಕನ್ನೇ ಕಳ್ಕೋಬೇಕಾಗತ್ತೆ. ಇನ್ಮೇಲೂ ನಾನು ತಾಳ್ಮೆಯಿಂದ ಇರೋಕ್ಕಾಗಲ್ಲ. ಯಾರು ನನ್ನ ಬಗ್ಗೆ ಅನುಮಾನ ಪಡದೇ ಇರೋ ಹಾಗೆ, ನಂದು ತಪ್ಪು ಅಂತ ಯಾರು ಹೇಳ್ದೇ ಇರೋ ಹಾಗೆ ನಿನ್ನ ಇಲ್ಲಿಂದ ಓಡಿಸ್ತೀನಿ. ನನ್ನ ಮುಂದಿನ ಕೆಲಸ ಅದೇ. ಆಗಲೇ ನನಗೆ ನೆಮ್ಮದಿ. ನಿನ್ನ ಮನೆಯಿಂದ ಓಡಿಸೋ ತನಕ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ತುಂಬಾ ಸಂತೋಷ ಬೀಗ್ರೆ. ಅಳಿಯಂದಿರು ರಾಣಿನೂ ಚೆನ್ನಾಗಿದಾರಂತ. ಹೌದಾ? ಫೋನ್ ಮಾಡಿದಾಗ ನನ್ನ ವಿಚಾರಿಸದ್ಲ. ನಾನು ಫೋನ್ ಮಾಡಿ ಅವಳನ್ನ ವಿಚಾರಿಸ್ತೆ ಅಂತ ಫೋನ್ ಮಾಡಿದಾಗ ಹೇಳಿ ಬೀಗ್ರೆ. ಯಾವಾಗ ಬರ್ತಾರೆ ಅಂದ್ರೆ ಮುಂದಿನ ವಾರನಾ? ಸರಿ ಸರಿ, ಅವ್ರು ಬಂದ್ಮೇಲೆ ನಾನು ನಮ್ಮ ಯಜಮಾನ್ರು ನಿಮ್ಮ ಮನೆಗೆ ಬರ್ತೀವಿ ಬೀಗ್ರೆ. ಹಾ ಸರಿ, ಹಾಗಾದ್ರೆ ಫೋನ್ ಇಡ್ಲೇ ಬೀಗ್ರೆ. ಹಾ ನಮಸ್ಕಾರ ನಮಸ್ಕಾರ. ಯಾರ ಹತ್ರ ಫೋನಲ್ಲಿ ಮಾತಾಡ್ತಿದ್ದೆ? ಬೀಗರ ಮನೆಯಿಂದ ಫೋನ್ ಬಂದಿತ್ತು ಕಣಯ್ಯ. ನಮ್ ರಾಣಿನೂ ಅಳಿಯನೂ ಸಿಂಗಾಪುರ್ಗೆ ಹೋಗೋರಂತೆ, ಮುಂದಿನ ವಾರನೇ ಬರ್ತಾರಂತೆ. ಅವ್ರು ಬಂದ್ಮೇಲೆ ನಾನು ನಮ್ಮ ಯಜಮಾನ್ರು ನಿಮ್ಮ ಮನೆಗೆ ಬರ್ತೀವಿ ಅಂತ ಬೀಗರಿಗೆ ಹೇಳ್ದೆ. ನೋಡ್ದೇನೆ, ನಾವಿಲ್ಲೇ ಎಷ್ಟೋ ಜಾಗ ನೋಡೋದಿದೆ, ನಮ್ ಕೈಲೇ ನೋಡೋಕ್ಕಾಗ್ಲಿಲ್ಲ. ನಮ್ಮ ಹೊಟ್ಟೆಲಿ ಹುಟ್ಟಿದ ನಮ್ಮ ಮಗಳು ರಾಣಿ ಸಿಂಗಾಪುರ್ ನೋಡೋದಕ್ಕೆ ವಿಮಾನದಲ್ಲಿ ಹೋಗಿದ್ದಾಳೆ. ನನ್ನ ಹೊಟ್ಟೆಲಿ ಹುಟ್ಟಿದ ಅದೃಷ್ಟ ಕಡೆಯ ಅವಳಿಗೆ. ಏನ? ನಿನ್ನ ಹೊಟ್ಟೆಲಿ ಹುಟ್ಟಿದ್ದು ಅದೃಷ್ಟನಾ? ಮತ್ತೆ ವಾಸು ನಿನ್ನ ಹೊಟ್ಟೆಲೆ ಹುಟ್ಟಿದ್ನಲ್ಲ, ಅವನ್ಗೆ ಯಾಕೆ ಬರ್ಲಿಲ್ಲ ಈ ಅದೃಷ್ಟ? ನಿನ್ನ ಹೆಸರಲ್ಲಿರೋ ಈ ಮನೆನ ತನ್ನ ಹೆಸರಿ ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾನೆ ಕುತಂತ್ರಿ ನಿನ್ನ ಮಗ. ಸ್ವಲ್ಪ ಹೊತ್ತು ಸಂತೋಷವಾಗಿ ಇರಂಗಿಲ್ಲ, ಏನಾದ್ರೂ ಹೇಳಿ ಹಾಳು ಮಾಡ್ಬಿಡ್ತೀಯ. ಅಯ್ಯೇ ಏನೋ ವಾಸನೆ. ಏನೇ ವಾಸನೆ ಹಿಡಿತಾ ಇದೆಯಾ? ಒಲೆ ಮೇಲೆ ಏನಾದ್ರು ಬೇಯಿಸಕ್ಕೆ ಇಟ್ಟಿದ್ಯಾ? ಸೀದೋಗಿರೋ ವಾಸನೆ ಬರ್ತಾ ಇದೆಯಾ? ಆ ವಾಸನೆ ಅಲ್ಲ ಕಣಯ್ಯ, ಇದೇನೋ ಬೇರೆ ನಾತ ಹೊಡಿತಾ ಇದೆ, ಏನೋ ಒಂಥರ ದುರ್ವಾಸನೆ. ಏನೇ ವಾಸನೆ ಹಿಡಿತಾ ಇದೆಯಾ? ಒಲೆ ಮೇಲೆ ಏನಾದ್ರು ಬೇಯಿಸಕ್ಕೆ ಇಟ್ಟಿದ್ಯಾ? ಸೀದೋಗಿರೋ ವಾಸನೆ ಬರ್ತಾ ಇದೆಯಾ? ಆ ವಾಸನೆ ಅಲ್ಲ ಕಣಯ್ಯ, ಇದೇನೋ ಬೇರೆ ನಾತ ಹೊಡಿತಾ ಇದೆ, ಏನೋ ಒಂಥರ ದುರ್ವಾಸನೆ. ನನ್ ಮೂಗಿಗೆ ಯಾವ ವಾಸನೆನೂ ಬರ್ತಾ ಇಲ್ಲ. ತಗೋ ತರಕಾರಿ. ಪರವಾಗಿಲ್ಲ ಕಣಯ್ಯ, ಬೆಳಿಗ್ಗೆ ತರಕಾರಿ ತಗೊಂಬ ಅಂತ ಹೇಳೋದನ್ನ ಮರ್ತ್ಬಿಟ್ಟೆ, ಆದ್ರೂ ನೆನಪಿಸ್ಕೊಂಡು ತಂದಿದ್ಯಲ್ಲ. ಯೋ, ಒಂದ್ 500 ರೂಪಾಯಿ ಇದ್ರೆ ಕೊಡಯ್ಯ. ಯಾಕೆ? ಪಕ್ಕದ ಮನೆ ಯಶೋದಮ್ಮನ ಮಗಳು ಹೆಣ್ಣಾಗೋಳಂತೆ, ಸೀರೆ ಉಡ್ಸಿ ಶಾಸ್ತ್ರ ಮಾಡ್ಬೇಕು. ನಮ್ ರಾಣಿ ಹೆಣ್ಣಾದಾಗ್ಲೂ ಅವ್ರು ಮಾಡವ್ರೆ, ನಾವ್ ಮಾಡ್ಲಿಲ್ಲ ಅಂದ್ರೆ ಮರ್ಯಾದೆ ಇರ್ತದ? ಅಷ್ಟೇ ತಾನೇ. ತಗೋ. ಇದೇನಯ್ಯ ಇದು? ಕೇಳಿದ ತಕ್ಷಣ ಕೊಟ್ಬಿಟ್ಟೆ. ಇವತ್ತು ಸಂಬಳದ ದಿನ ಅಲ್ವೇನೆ? ಸಂಬಳದ ದಿನ ಯಾವಾಗಲೂ ಬಂದ್ ಸಂಬಳ ರಾಣಿ ಕೈ ಕೊಡೋ ಅಭ್ಯಾಸ. ಈಗ ರಾಣಿ ಇಲ್ವಲ್ಲ, ನಿನ್ ಕೈಲೇ ತಾನೇ ಕೊಡ್ಬೇಕು. ತುಂಬಾ ಸಂತೋಷ ಕಡೆಯ.
ನಿಜವಾಗ್ಲೂ ವಾಸನೆ ಬರ್ತಾ ಇದೆ ಕಣಯ್ಯ. ನನ್ನ ಮೂಗಿಗೆ ಯಾವ ವಾಸನೆನೂ ಬರ್ತಾ ಇಲ್ಲ. ನೀನು ಸುಮ್ಮನೆ ಗಬ್ಬನಾಥ ಅಂತ ಹೇಳ್ತಾ ಇದೀಯಾ? ಇಲ್ಲ ಕಣಯ್ಯ, ತುಂಬಾ ವಾಸನೆ ಬರ್ತೈತೆ. ಇಷ್ಟ ತನಕ ಇರ್ಲಿಲ್ಲ, ಈಗ ನೋಡಿದ್ರೆ ಇಷ್ಟೊಂದು ಗಬ್ ನಾಡ್ತಿದೆ. ಎಲ್ಲಿಂದ ಬರ್ತಿದ್ಯಪ್ಪ? ಉಸಿರಾಡಕ್ಕೂ ಆಗ್ತಿಲ್ಲ, ಹೊಟ್ಟೆ ಎಲ್ಲ ತೋಳಿಸ್ತಿದೆ. ನೀ ಬಂದ್ಮೇಲೆ ಕಡೆ ಹೆಂಗ್ ನಾಡ್ತಿರೋದು? ಲೈ ನೋಡೆ, ಇಲ್ಲಿನ ಹೆಗ್ಗಣ ಸತ್ತಿರ್ಬೇಕು, ಇಲ್ಲ ಆ ಟಾಯ್ಲೆಟ್ ಪೈಪ್ ಹೊಡೆದು ವಾಸನೆ ಬರ್ತಾ ಇರಬೇಕು. ನೋಡು, ಇಷ್ಟು ತನಕ ಇರ್ಲಿಲ್ಲ, ನೀನ್ ಬಂದ್ಮೇಲೆ ಇದೆಲ್ಲ ಆಗ್ಬಿಡ್ತದ? ಏನೋ ನಾತ ಕಣಯ್ಯ. ಈಗ ನಾತ ಮುಖ್ಯನಾ? ನನಗೆ ಹೊಟ್ಟೆ ಹಸಿತಾ ಇದೆ, ಹೋಗಿ ಅಡ್ಗೆ ಮಾಡು. ಅಯ್ಯಯ್ಯೋ, ಫಿಟ್ ಗುಂಡಿಯಿಂದ ಅದನ್ನೆಲ್ಲ ತೆಗೆದು ಹಾಕಿದ್ಮೇಲೆ ನಾನು ಸರಿಯಾಗಿ ಸ್ನಾನ ಮಾಡಲಿಲ್ಲ ಅಂತ ಕಾಣಿಸುತ್ತೆ. ನಾನು ಫಿಟ್ ಗುಂಡಿ ಕ್ಲೀನ್ ಮಾಡೋ ಕೆಲಸ ಮಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ಭಾಗ್ಯ ನಾನು ಸುಮ್ಮನೆ ಬಿಡ್ತಾಳ, ಓಡಿಸ್ಬಿಡ್ತಾಳೆ. ಯೋ, ಅಡ್ಗೆ ಮಾಡಿ ತಟ್ಟೆಗೆ ಬಡಿಸ್ತಾ ಇದ್ದೀನಿ. ನೀನ್ ಇನ್ನೂ ಏನಯ್ಯ ಮಾಡ್ತಿದ್ಯಾ? ಬೇಗ ಬಾರಯ್ಯ, ಬಿಸಿ ಬಿಸಿ ಊಟ ಮಾಡುವಂತೆ. ಬಿಸಿ ಎಲ್ಲ ಆರಾಗುತ್ತೆ, ಬಾರಯ್ಯ. ಇದೇನಯ್ಯ ಇಷ್ಟೊತ್ತಲ್ಲಿ ಈ ವೇಷ? ಯಾಕೆ ಇಷ್ಟೊಂದು ಪೌಡರ್ ಹೊಯ್ಕೊಂಡಿದ್ಯಾ? ಬೇಸ್ಗೆ ಬೆವರು ಬರೋದಿಲ್ವಾ? ಇನ್ಸ್ಪೆಕ್ಷನ್ ಆಗ್ಬಿಟ್ರೆ ಅದಕ್ಕೆ. ಇನ್ನು ಬೇಸಿಗೆ ಶುರುವಾಗಿಲ್ಲ. ಬೇಸಿಗೆ ಬಂದಾಗ ಮುಂಜಾಗ್ರತೆಯಾಗಿ ಮಾಡ್ಕೋಬೇಕಲ್ಲ, ಅದಕ್ಕೆ ಇದು. ಹೋಗೆ, ಏನೇನೋ ಮಾತಾಡ್ತಿದ್ಯಾ, ಹೊಟ್ಟೆ ಹಸಿತಾ ಇದೆ, ಊಟ ಬಡಿಸು. ಯೋ, ಆ ದುರ್ನಾಥ ಈಗ ಬರ್ತಿಲ್ಲ ಕಣಯ್ಯ. ನೀನ್ ಹಾಕೊಂಡ್ರೆ ಪೌಡ್ರ್ ವಾಸನೆ ಬರ್ತೈತೆ. ಲೇ, ಆಗ್ಲೂ ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ನನ್ನ ಮೂಗಿಗೆ ಯಾವ ವಾಸನೆನೂ ಬರ್ತಾ ಇಲ್ಲ. ನೀನ್ ಮಾಡಿರೋ ಸಾಂಬಾರ್ ವಾಸನೆ ಗಮ್ ಅಂತ ಬರ್ತಾ ಇದೆ. ಸಾಂಬಾರ್ ಹಸಿವಾಗಿರೋ ಮನುಷ್ಯನ ಎದುರಿ ಕೂರಿಸ್ಕೊಂಡು ಆ ವಾಸನೆ ಬರ್ತಾ ಇದೆ, ಈ ವಾಸನೆ ಬರ್ತಾ ಇದೆ ಅಂತ ಹೇಳ್ತಿದೀಯಾ? ಆಹಾ, ನಿನ್ನ ಕೈ ಸಾಂಬಾರು, ಓಹೋ, ಬೊಂಬಾಟ್ ಬೊಂಬಾಟ್. ಯಾಕೆ ಹಾಗೆ ನೋಡ್ತಿದೀಯಾ? ಮೊದ್ಲು ನೀನ್ ಬಂದ ಮೇಲೆ ದುರ್ವಾಸನೆ ಬರ್ತಿತ್ತು, ಈಗ ನೀನ್ ಹಾಕೊಂಡ್ರೆ ಪೌಡರ್ ವಾಸನೆ ಬರ್ತಿದೆ. ಅಂದ್ಮೇಲೆ ಆ ದುರ್ವಾಸನೆ ನಿನ್ನಿಂದ ತಾನೇ ಬರ್ತಿತ್ತು. ಸುಮ್ಮನಿರೆ, ನನ್ನಿಂದ ಹೇಗೆ ವಾಸನೆ ಬರುತ್ತೆ? ಆ ದುರ್ನಾಥ ನಿನ್ನಿಂದನೇ ಬರ್ತಿತ್ತು ಅಂತ ನನ್ಗೆ ಈ ಗ್ಯಾರಂಟಿ ಆಯ್ತು ಕಣಯ್ಯ. ಏನೇ ಹೇಳ್ತಿದ್ಯಾ ನೀನು? ನಿಜ ಹೇಳ್ತಿದ್ದೀನಿ, ನನ್ಗೆಲ್ಲ ಗೊತ್ತಾಗೋಯ್ತು. ಏನ್ ಗೊತ್ತಾಯ್ತು? ನೀನ್ ಕುಡ್ದು ಯಾರೋ ಏಸ್ಕೆ ಮಾಡಿರೋ ಜಾಗದಲ್ಲಿ ಬಿದ್ದು ಒದ್ದಾಡ್ ಬಂದಿದ್ಯಾ, ಹೌದು ತಾನೆ? ಹೂವೇ ಬಚಾವಾಗ್ಬಿಟ್ಟೆ. ಯೋ, ಯಾಕ ಹಿಂಗೆಲ್ಲ ಮಾಡ್ತೀನಿ ನೀನು? ನೀನ್ ಕುಡ್ದು ಅಲ್ಲಿ ಇಲ್ಲಿ ಬಿದ್ದು ಒದ್ದಾಡೋದನ್ನ ರಾಣಿ ಮಾವನ್ ಮನೆಯವ್ರು ಯಾರು ನೋಡಿದ್ರೆ ಏನೇ ಆಗತಿ? ನಮ್ಮ ಮನೆ ಮಾನ ಮರ್ಯಾದಿಲಿ ಏನೇ ಆಗ್ಬೇಕು? ಇದ್ರ ಬಗ್ಗೆ ಎಲ್ಲ ನೀನ್ ಯೋಚನೆ ಮಾಡೋದಿಲ್ವಾ? ಏಸ್ಕಿ ಮೇಲೆ ಬಿದ್ದು ಒದ್ದಾಡಕ್ ನೀನೇನ್ ಅಂದಿನ? ಅಯ್ಯಯ್ಯೋ, ನಾನ್ ಮಾಡೋ ಕೆಲಸ ಬೀಗ್ರಿಗೆ ಗೊತ್ತಾಗೋಗ್ಬಿಟ್ರೆ ನನ್ನ ಮಗಳು ನೆಮ್ಮದಿಯಾಗಿರ್ತಾಳ. ಏನಪ್ಪ ಮಾಡೋದು? ಯೋ, ನಿನ್ನ ಹತ್ರನೇ ಕಣೆ ಮಾತಾಡ್ತಿರೋದು.